ನಮಸ್ಕಾರ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ। ಈ ವಿಡಿಯೋದಲ್ಲಿ ನಾವು SR ಫ್ಲಿಪ್ ಫ್ಲಾಪ್ ನ ಹೇಗೆ ಡಿಸೈನ್ ಮಾಡೋದು ಅಂತ ನೋಡೋಣ। ಸೊ ಯಾವುದೇ ಒಂದು ಫ್ಲಿಪ್ ಫ್ಲಾಪ್ ಇದ್ರೂ ಕಾಮನ್ ಇರುವಂತದ್ದು ಇನ್ಪುಟ್ ಯಾವುದು ಕ್ಲಾಕ್। ಸೊ ಒಂದು ಕ್ಲಾಕ್ 2 ಎಸ್ 3, ಸೊ ಟೋಟಲ್ 6 ಸೇರಿಸಿ 3 ಇನ್ಪುಟ್ ಗಳಿರುತ್ತೆ। 1 2 3 ಎಸ್ ಆರ್ ಮತ್ತೆ ಕಾಮನ್ ಇನ್ಪುಟ್ ಕ್ಲಾಕ್। ಸೊ ಔಟ್ಪುಟ್ ಗಳು ಯಾವ್ಯಾವು? 2 ಔಟ್ಪುಟ್ ಕ್ಯೂ ಬಾರ್। ಸೊ ನೀವು ಎ ಬಾರ್ ಬಿ ಬಾರ್ ಆ ರೀತಿನೂ ತಗೋಬಹುದು। ಸೊ ಏನಾಗಿರ್ಬೇಕು, ನನ್ನ ಔಟ್ಪುಟ್ ಗಳು ಕಾಂಪ್ಲಿಮೆಂಟ್ ಆಗಿರ್ಬೇಕು। ಇದು 0 ಆಗಿದ್ರೆ ಇದು 1, ಇದು 1 ಆಗಿದ್ರೆ 0। ಸೊ 1 ಮತ್ತೆ 1, 0 ಮತ್ತೆ 0 ಅಲೋ ಇಲ್ಲ। ಈಗ ಸರ್ಕ್ಯೂಟ್ ಡಯಾಗ್ರಾಮ್ ನ ಬರೆಯೋಣ। ಸೊ ಸರ್ಕ್ಯೂಟ್ ಡಯಾಗ್ರಾಮ್ ಬರೆಯಬೇಕಾದ್ರೆ ನಾವು NAND ಗೇಟ್ ನಾದ್ರೂ ಯೂಸ್ ಮಾಡಬಹುದು, NOR ಗೇಟ್ ನಾದ್ರೂ ಯೂಸ್ ಮಾಡಬಹುದು। ಸೊ ಇವಾಗ ನಾವು NAND ಗೇಟ್ ನ ಯೂಸ್ ಮಾಡ್ಕೊಂಡು ಡ್ರಾ ಮಾಡೋಣ। ಫಸ್ಟ್ ಲ್ಯಾಚ್ ನ ಬಿಡಿಸ್ರಿ, NAND ಗೇಟ್ ನ ಯೂಸ್ ಮಾಡ್ಕೊಂಡು। ಇವಾಗ ಇದರ ಔಟ್ಪುಟ್ ಇದಕ್ಕೆ ಇನ್ಪುಟ್ ಆಗುತ್ತೆ, ಇದರ ಔಟ್ಪುಟ್ ಇದಕ್ಕೆ ಇನ್ಪುಟ್ ಆಗುತ್ತೆ। ಸೊ ಇವಾಗ ಲ್ಯಾಚ್ ನ ಫ್ಲಿಪ್ ಫ್ಲಾಪ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಇನ್ನ ಎರಡನ್ನ ಬಿಡಿಸಬೇಕು। ಸೊ ಕಾಮನ್ ಇರುವಂತ ಔಟ್ಪುಟ್ ಕಾಮನ್ ಇರುವಂತ ಇನ್ಪುಟ್ ಯಾವುದು? ಕ್ಲಾಕ್। ಸೊ ಅದರ ವ್ಯಾಲ್ಯೂ ಯಾವತ್ತಿದ್ರೂ 1 ಇರುತ್ತೆ। ಸೊ 1 ಇಲ್ಲ ಅಂತ ಅಂದ್ರೆ ನಮಗೆ ಯಾವುದೋ ಆಪರೇಷನ್ ನಡೆಯಲ್ಲ। ಸೊ ಔಟ್ಪುಟ್ ಮೊದಲನೇದು ಅದು ಕ್ಯೂ, ಎರಡನೇದು ಕ್ಯೂ ಬಾರ್। ನೆಕ್ಸ್ಟ್ ಇನ್ನೊಂದು ಯಾವುದು? ಇನ್ಪುಟ್ಗಳು ಎಸ್ ಮತ್ತೆ ಆರ್। ಸೊ ಇವಾಗ ಸರ್ಕ್ಯೂಟ್ ಡಯಾಗ್ರಾಮ್ ಆಯ್ತು। ಟ್ರುತ್ ಟೇಬಲ್ ನ ಬರೆಯೋಣ। ಸೊ ಟ್ರುತ್ ಟೇಬಲ್ ಬರೀಬೇಕಾದ್ರೆ ನಾವು ಇನ್ಪುಟ್ ಗಳು ಮತ್ತೆ ಔಟ್ಪುಟ್ ಗಳನ್ನ ಕನ್ಸಿಡರ್ ಮಾಡಬೇಕು। ಆದ್ರೆ ನಮ್ಗಿರುವಂತ ಇನ್ಪುಟ್ ಗಳು ಯಾವ್ಯಾವು? ಎಸ್, ಕ್ಲಾಕ್ ಮತ್ತೆ ಆರ್। ಸೊ ಕ್ಲಾಕ್ ಇಂದು ಯಾವತ್ತಿದ್ರೂ 1 ಇರಬೇಕು। ನಮ್ದು ಯಾವುದೇ ಆಪರೇಷನ್ ಮಾಡಬೇಕು ಅಂದ್ರೂ ಕ್ಲಾಕ್ ವ್ಯಾಲ್ಯೂ 1 ಇರಬೇಕು। ಸೊ ಏನ್ ಮಾಡ್ತೀನಿ, ಕ್ಲಾಕ್ ಕಾಮನ್ ಅಲ್ವಾ, ಸೊ ಅದನ್ನ ಬಿಟ್ಟು ಎಸ್ ಮತ್ತೆ ಆರ್ ನ ಮಾತ್ರ ತಗೊಂತೀನಿ। ಎಸ್ ಮತ್ತೆ ಆರ್। ಸೊ ಎಸ್ ಮತ್ತೆ ಆರ್ ನ ಕನ್ಸಿಡರ್ ಮಾಡಿದ್ರೆ ನನ್ನ ಔಟ್ಪುಟ್ ಏನು? QN+1। QN+1 ಅಂತ ಅಂದ್ರೆ ಏನು? ಪ್ರೆಸೆಂಟ್ ಸ್ಟೇಟ್ ಔಟ್ಪುಟ್। ಸೊ 2 ಇನ್ಪುಟ್ ಗಳಿರೋದ್ರಿಂದ ಕಾಂಬಿನೇಷನ್ ಏನಾಗುತ್ತೆ? 0 0 0 1 1 0 1 1। ಈಗ ಏನಾದ್ರೂ 0 0 ಇದ್ರೆ, ಎಸ್ ವ್ಯಾಲ್ಯೂ 0 ಆರ್ ವ್ಯಾಲ್ಯೂ 0 ಇದ್ರೆ ನಮಗೆ ಔಟ್ಪುಟ್ ಪ್ರೀವಿಯಸ್ ಸ್ಟೇಟಿನ ಔಟ್ಪುಟ್ ಬರುತ್ತೆ। ಪ್ರೀವಿಯಸ್ ಸ್ಟೇಟಿನ ಔಟ್ಪುಟ್ ಡಿಸೈಡ್ ಮಾಡ್ತೀವಿ QN। ನೆಕ್ಸ್ಟ್ 0 1 ಏನಾದ್ರೂ ಇದ್ರೆ ನಮಗೆ ಔಟ್ಪುಟ್ ಏನ್ ಬರುತ್ತೆ? 0। ಅದೇ 1 0 ಇದ್ರೆ ಔಟ್ಪುಟ್ 1, 1 1 ಇದ್ರೆ ಏನಾಗುತ್ತೆ? ನಾಟ್ ವ್ಯಾಲಿಡ್। ಯಾಕೆ? ಎರಡು ಕೂಡ ಹೈ ಆಗಬಾರ್ದು, ನನಗೇನಾಗಿರ್ಬೇಕು? ಆಲ್ಟರ್ನೇಟಿವ್ ಆಗಿ ಔಟ್ಪುಟ್ ಬರಬೇಕು। 0 ಆದ್ರೆ 1, 1 ಆದ್ರೆ 0 ಆ ರೀತಿ ಬರಬೇಕು। ಸೊ ಇವಾಗ ಎರಡು ಇಲ್ಲಿ 0 0 ಇದೆ, ಏನಕ್ಕೆ? ಪ್ರೀವಿಯಸ್ ಸ್ಟೇಟ್ ಅಂತ ಅಂತಂದ್ರೆ ನಾವು ಇನ್ನೂ ಸ್ಟಾರ್ಟೇ ಮಾಡಿಲ್ಲ। 0 0 ಅಂತಂದ್ರೆ ಅಂದ್ರೆ ಲೋಯರ್ ಪುಟ್ ಅಂದ್ರೆ 0 0 ನಾವೇನು ಸ್ಟಾರ್ಟೇ ಮಾಡಿಲ್ಲ। ಸೊ ಏನಾಯ್ತು? ಪ್ರೀವಿಯಸ್ ಸ್ಟೇಟ್ ಇಂದ ಔಟ್ಪುಟ್ ಅನ್ನ ತಗೊಳುತ್ತೆ। ಇವಾಗ ಕ್ಯಾರೆಕ್ಟರಿಸ್ಟಿಕ್ ಟೇಬಲ್ ಬರೆಯಬೇಕು। ಕ್ಯಾರೆಕ್ಟರಿಸ್ಟಿಕ್ ಟೇಬಲ್ ಬರೆಯಬೇಕಾದ್ರೆ ಏನ್ ಮಾಡಬೇಕು? ಎಸ್ ಮತ್ತೆ ಆರ್ ಜೊತೆಗೆ ನಾವು ಪ್ರೀವಿಯಸ್ ಸ್ಟೇಟಿನ ಔಟ್ಪುಟ್ ಅನ್ನು ಕೂಡ ಇನ್ಪುಟ್ ಆಗಿ ತಗೋಬೇಕು। ಸೊ ಫೈನಲ್ ಔಟ್ಪುಟ್ ಯಾವ್ದು ಕೊಡುತ್ತೆ? QN+1 ಅಂತ ಅಂದ್ರೆ ಪ್ರೆಸೆಂಟ್ ಸ್ಟೇಟ್ ಔಟ್ಪುಟ್। ಇವಾಗ ಎಸ್ ಆರ್ QN, ಸೊ 3 ಇರೋದ್ರಿಂದ ಕಾಂಬಿನೇಷನ್ ಏನಾಗುತ್ತೆ? 0 0 0 0 1 1 1 1 0 0 1 1 0 0 1 1 0 1 0 1 0 1 0 1। ಈಗ ಔಟ್ಪುಟ್ ನ ನೋಡ್ಬೇಕಾದ್ರೆ ಫಸ್ಟ್ ಟ್ರುತ್ ಟೇಬಲ್ ನ ನೋಡಿ। ಏನಾದ್ರೂ ಎಸ್ ವ್ಯಾಲ್ಯೂ 0 ಆರ್ ವ್ಯಾಲ್ಯೂ 0 ಇದ್ರೆ ಪ್ರೀವಿಯಸ್ ಸ್ಟೇಟಿನ ಔಟ್ಪುಟ್ ಎಸ್ ವ್ಯಾಲ್ಯೂ 0 ಆರ್ ವ್ಯಾಲ್ಯೂ 0, ಎಸ್ ವ್ಯಾಲ್ಯೂ 0 ಆರ್ ವ್ಯಾಲ್ಯೂ 0। ಸೊ ಇವಾಗ ಇವೆರಡರದ್ದು ನೋಡಿದ್ರೆ ಔಟ್ಪುಟ್ ಏನ್ ಬರಬೇಕು? ಪ್ರೀವಿಯಸ್ ಸ್ಟೇಟಿನ ಔಟ್ಪುಟ್ ಏನಿದೆ ಅದನ್ನೇ ಬರಬೇಕು। ಸೊ QN ವ್ಯಾಲ್ಯೂ ಏನಿದೆ? ಇಲ್ಲಿ 0 ಇಲ್ಲಿ 1। ನೆಕ್ಸ್ಟ್ ಏನಾದ್ರೂ ಎಸ್ ವ್ಯಾಲ್ಯೂ 0 ಆರ್ ವ್ಯಾಲ್ಯೂ 1 ಇದ್ರೆ ಏನ್ ಬರೀಬೇಕು? ಇರ್ರೆಸ್ಪೆಕ್ಟಿವ್ ಆಫ್ ಪ್ರೀವಿಯಸ್ ಔಟ್ಪುಟ್ 0 ಅಂತಾನೆ ಬರೀಬೇಕು। ಸೊ 0 1 0 1 ಇದ್ರೆ 0 0, ಅದೇ 1 0 1 0 ಇದ್ರೆ 1 1, ಅದೇ ಎರಡು ಕೂಡ 1 1 ಇದ್ರೆ ಎಸ್ ವ್ಯಾಲ್ಯೂ ಕೂಡ 1 ಆರ್ ವ್ಯಾಲ್ಯೂ ಕೂಡ 1 ಇದ್ರೆ ನಾಟ್ ವ್ಯಾಲಿಡ್। ಸೊ ನಾಟ್ ವ್ಯಾಲಿಡ್ ಅಂದ್ರೆ ಕ್ರಾಸ್ ಮಾರ್ಕ್ ನ ಹಾಕ್ಬೇಕು। ಇವಾಗ ಎಕ್ಸೈಟೇಷನ್ ಟೇಬಲ್ ನ ಹೇಗೆ ಬರೆಯೋದು? ಸೊ ಎಕ್ಸೈಟೇಷನ್ ಟೇಬಲ್ ಬರೀಬೇಕಾದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಪ್ರೀವಿಯಸ್ ಸ್ಟೇಟ್ ಔಟ್ಪುಟ್ ಮತ್ತೆ ಪ್ರೆಸೆಂಟ್ ಸ್ಟೇಟ್ ಔಟ್ಪುಟ್ ಎರಡನ್ನೂ ಕೂಡ ಇನ್ಪುಟ್ ಗಳಾಗಿ ತಗೋಬೇಕು। QN+1। ಸೊ ನೆಕ್ಸ್ಟ್ ಔಟ್ಪುಟ್ ಗಳು ಯಾವುವು? ಎಸ್ ಮತ್ತೆ ಆರ್। ಈಗ ಎರಡೇ ಇನ್ಪುಟ್ ಗಳಿರೋದ್ರಿಂದ ನಮ್ಮ ಕಾಂಬಿನೇಷನ್ ಏನಾಗುತ್ತೆ? 0 0 0 1 1 0 1 1 0 0 ಇದ್ದಾಗ QN ವ್ಯಾಲ್ಯೂ 0, QN+1 ವ್ಯಾಲ್ಯೂ 0 ಇದ್ದಾಗ ನಮ್ಮ ಎಸ್ ಮತ್ತೆ ಆರ್ ವ್ಯಾಲ್ಯೂ ಏನಾಗುತ್ತೆ ನೋಡಿ? QN ವ್ಯಾಲ್ಯೂ 0, QN+1 ವ್ಯಾಲ್ಯೂ 0। ನೆಕ್ಸ್ಟ್ ಇನ್ನೆಲ್ಲಾದ್ರೂ ಕಾಂಬಿನೇಷನ್ ಇದೆಯಾ ನೋಡ್ತಾ ಬನ್ನಿ। ಸೊ
ಸೊ ಇನ್ನೆಲ್ಲೂ ಕೂಡ ಕಾಂಬಿನೇಷನ್ ಇಲ್ಲ. ಸೊ ಏನಾಗಿರುತ್ತೆ, ಕ್ಯೂ ಎನ್ ವ್ಯಾಲ್ಯೂ 0 ಇದ್ದಾಗ ಮತ್ತೆ ಕ್ಯೂ ಎನ್ ಪ್ಲಸ್ 1 ವ್ಯಾಲ್ಯೂ 0 ಇದ್ದಾಗ ಎಸ್ ವ್ಯಾಲ್ಯೂ 0, ಆರ್ ವ್ಯಾಲ್ಯೂ 0. ಸೊ 0 0 ಅಂತ ಬರೀಬೇಕು. ನೆಕ್ಸ್ಟ್ ಕ್ಯೂ ಎನ್ ವ್ಯಾಲ್ಯೂ 0, ಕ್ಯೂ ಎನ್ ಪ್ಲಸ್ 1 ವ್ಯಾಲ್ಯೂ 1 ಇದ್ದಾಗ ಕ್ಯೂ ಎನ್ ವ್ಯಾಲ್ಯೂ 0, ಕ್ಯೂ ಎನ್ ಪ್ಲಸ್ 1 ವ್ಯಾಲ್ಯೂ 1 ಇದ್ದಾಗ 0 1. ನೆಕ್ಸ್ಟ್ ಇನ್ನೆಲ್ಲೂ ಇಲ್ಲ. ಸೊ ಏನಾಗಿರುತ್ತೆ, ಎಸ್ ವ್ಯಾಲ್ಯೂ 1, ಆರ್ ವ್ಯಾಲ್ಯೂ 0. ಎಸ್ ವ್ಯಾಲ್ಯೂ 1, ಆರ್ ವ್ಯಾಲ್ಯೂ 0 ಆಗಿರುತ್ತೆ. ಅದೇ ರೀತಿ 1 0 ಇದ್ರೆ, ಸೊ ಕ್ಯೂ ಎನ್ ವ್ಯಾಲ್ಯೂ 1 ಇದ್ದು ಅದು 0 ಇದ್ರೆ, ಸೊ 1 0. ನೆಕ್ಸ್ಟ್ ಇನ್ನೆಲ್ಲಾದ್ರೂ ಇದೆಯಾ, ಇಲ್ಲ. ಸೊ ಏನಾಗಿರುತ್ತೆ, ವ್ಯಾಲ್ಯೂ 0 1 ಅಂದ್ರೆ ಎಸ್ ವ್ಯಾಲ್ಯೂ 0, ಆರ್ ವ್ಯಾಲ್ಯೂ 1. ನೆಕ್ಸ್ಟ್ 1 1 ಆಗಿದ್ರೆ, ಸೊ 1 1 1 1 ಇದೆ, ಮತ್ತೆ ಇನ್ನೆಲ್ಲಿದೆ, ಇಲ್ಲಿ 1 1. ಸೊ 1 1 ಇದ್ರೆ ನನಗೆ ಏನಾಗಿರುತ್ತೆ, ಎಸ್ ವ್ಯಾಲ್ಯೂ 0, ಇಲ್ಲಿ ಎಸ್ ವ್ಯಾಲ್ಯೂ 1 ಇದೆ. ಸೊ ಎರಡು ಕೂಡ ವೇರಿ ಆಗ್ತಿದೆ ನೋಡಿ. ಇವೆರಡನ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಎಸ್ ವ್ಯಾಲ್ಯೂ 0, ಇಲ್ಲಿ ಎಸ್ ವ್ಯಾಲ್ಯೂ 1. ಸೊ ವೇರಿ ಆಗ್ತಿರೋದ್ರಿಂದ ನಾವು ಕನ್ಸಿಡರ್ ಮಾಡಬಾರ್ದು, ಇದು ವ್ಯಾಲ್ಯೂ. ನೆಕ್ಸ್ಟ್ ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಸೊ ಎರಡಕ್ಕೂ ಕೂಡ 1 1 ಇದೆ. ಯಾವುದು, ಕ್ಯೂ ಎನ್ ವ್ಯಾಲ್ಯೂ 1 1 ಇದೆ. ಈಗ ಆರ್ ವ್ಯಾಲ್ಯೂನ ನೋಡೋಣ. ಸೊ ಆರ್ ವ್ಯಾಲ್ಯೂ ಇಲ್ಲಿ 0 ಇದೆ, ಇಲ್ಲೂ ಕೂಡ 0 ಇದೆ. ಸೊ ಏನಂತ ಬರಿಬಹುದು, 0 ಅಂತ ಬರಿಬಹುದು. ಸೊ ಇವಾಗ ಎಸ್ ಆರ್ ಫ್ಲಿಪ್ ಫ್ಲಾಪ್ದು ಕಾನ್ಸೆಪ್ಟ್ ಅರ್ಥ ಇದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.